ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮಂಚಿನ ಮಳೆ, ಮಂಚು ಇರ್ತದಲ್ಲ, ಐಸೇ ಮಳೆ ಬಿದ್ದಿದೆ. ಇಲ್ಲಿ 4 ದಿವಸ ಆಯಿತು. ಇನ್ನೂ ಫಾರ್ಮೇಷನ್ ಆಗಿದೆ. ಎಲ್ಲೆಲ್ಲಿ ಬಿಸಿಲಿಲ್ವೋ ಅಲ್ಲೆಲ್ಲ ಹಂಗೇ ಇದೆ. ಐಸು ಅಡ್ಡೆ ಥರ ಆಗೋಗ್ಬಿಟ್ಟದೆ. ಇದು ಸಮಾಚಾರ. ಇಲ್ಲೇನನ್ನ ಕಾಲೇನನ್ನ ಬಿಟ್ಟರೆ, ಕಾಲೇನನ್ನ ಮಡಗಿದ್ರೆ ಎಳ್ಕೊಂಡು ಹೋಗ್ಬಿಡ್ತದೆ. ಜಾರ್ತದೆ, ಹುಷಾರಾಗಿರ್ಬೇಕಂತೆ. ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಹುಡುಗರು, ಜಾರ್ ಬಿಡ್ತದೆ ಡ್ಯಾಡಿ, ಹುಷಾರಾಗಿ ಹೋಗು. ನಿಜಾನೇ, ಇಲ್ಲೆಲ್ಲ ಫಾರ್ಮೇಷನ್ ಆಗಿಬಿಟ್ಟದೆ. ಲೇಯರು, ಐಸ್ ಲೇಯರು ಕರಗಿಲ್ಲ. 4 ದಿವಸ ಆಯಿತು, ಬಿಸಿಲು ಹೊಡಿತಾನೇ ಇದೆ, ಕರಗಿಲ್ಲ. ಯಾಕಂದರೆ ಬಿಲ್ಡಿಂಗ್ಗಳು ಅಡ್ಡ ಇದೆ, ಅದಕ್ಕೆ ಕರಗಿಲ್ಲ. ರೋಡ್ಗಳಾಗಿರೋದನ್ನ, ಗ್ರೌಂಡ್ ಆಗಿರೋದನ್ನ ಒಂದು ಮಿಷಿನ್ ಬರ್ತದೆ, ತಳ್ಕೊಂಡೋಗಿ ಒಂದು ಜಾಗದಲ್ಲಿ ಬಿಟ್ಬಿಡ್ತದೆ. ಬಟ್ ಇದು ಹಂಗೇ ಇರ್ತದೆ. ಪರಮಾದ್ಭುತವಾದಂಥದ್ದು. ನೋಡ್ರಿ, ಎಂಜಾಯ್ ಮಾಡ್ರಿ. ಹೆಂಗಿದೆ ಚೆನ್ನಾಗಿದೆಪ್ಪ, ಭಾಳ ಚೆನ್ನಾಗಿದೆಪ್ಪ. ನೋಡಪ್ಪ, ಬೆಳ್ಳಗಿದೆಯಪ್ಪ. ಅದಕ್ಕೆ ಈ ಥರ ಇರೋದಕ್ಕೆ ಆ ಪರಮೇಶ್ವರನು ಅಲ್ಲೋಗಿ ಹಿಮಾಲಯ ಪರ್ವತದಲ್ಲೋಗಿ ಕುತ್ಕೊಂಡು ಬಿಡೋದು. ಆವಾಗ ಏನೋ ಸಾಕೋಗ್ಬಿಡ್ತದೆ. ಈ ಜನಗಳ ಬಾಧೆಗಳನ್ನ ಕೇಳಿ ಆ ಅಪ್ಪನು ಬಿಸಿ ಆಗಿಬಿಡ್ತಾನೆ ಅವನು. ಅದಕ್ಕೆ ಹೋಗಿ ಯಾಕೆ ಅಲ್ಲಿಗೆ ಹೋಗ್ಬೇಕು, ಹಿಮಾಲಯ ಪರ್ವತಗಳಿಗೆ ಯಾಕೆ ಹೋಗ್ಬೇಕು? ಪರಮೇಶ್ವರನು ಚೆಂದಾಗಿ ಬಿಸಿಲುಕಾಯಿನಲ್ಲಿ ಯಾಕಿರಬಾರ್ದು? ಮೆಡ್ರಾಸ್ ಅಂತಾರ ಪ್ರಾಂತದಲ್ಲಿ ಯಾಕಿರಬಾರ್ದು? ಯಾಕಂದರೆ ಅದನ್ನು ಕೂಲ್ ಡೌನ್ ಆಗಬೇಕು. ಯಾಕೆ ಕೂಲ್ ಡೌನ್ ಆಗಬೇಕು? ನಮ್ಮ ಬಾಧೆಗಳನ್ನೆಲ್ಲ ಕೇಳಿ ಆ ಬಾಧೆಗಳನ್ನೆಲ್ಲ ತೀರಿಸಿ ಬಿಸಿ ಆಗಿಬಿಟ್ಟಿರ್ತಾನೆ ಯಾರು? ಪರಮೇಶ್ವರನು. ಅದನ್ನ ಜ್ಞಾಪಕ ಬಂದಿದೆ ನನಗೆ, ಇಲ್ವಾ? ಯೋಚನೆ ಮಾಡ್ರಿ. ಸೊ ಈ ಥರ ಮಾತುಗಳು ಹೇಳ್ತಾ ಇರ್ತೀನಿ ನಾನು. ಪರಮೇಶ್ವರನ ಬಾಧೆ ಇಕ್ಕಬಾರ್ದು. ನಮ್ಮ ಬಾಧೆಯನ್ನು ಬಂದ್ಬಿಟ್ಟು ನಾವೇ ಅನುಭವಿಸ್ಬೇಕು, ದೇವರಿಗೆ ಒಪ್ಪಿಸ್ಬಾರ್ದು. ಅಪ್ಪ, ಇದೆಲ್ಲ ನನ್ನ ಪ್ರಾರಬ್ಧ, ನೀನೇನು ಮಾಡಿಲ್ಲ, ನಮ್ಮ ಪ್ರಾರಬ್ಧನ ನಾನೇ ಅನುಭವಿಸ್ತಾ ಇದ್ದೀನಪ್ಪ ಅಂತ ಆತನಿಗೆ ಹೇಳ್ಕೊಂಡಿರ್ಬೇಕು. ನಾವೇನು ಮಾಡ್ತೀವಿ? ನನಗೆ ಒಳ್ಳೇದು ಮಾಡಪ್ಪ, ನನಗೆ ಹಂಗಾಯ್ತಪ್ಪ, ಹಿಂಗಾಗೈತಪ್ಪ, ನೀನು ಹಂಗೆ ಮಾಡಪ್ಪ ಅಂತ ನಾವು ಹೋಗಿ ಪ್ರಾರ್ಥನೆ ಮಾಡ್ತಾಯಿರ್ತೀವಿ. ಆದರೆ ಭಗವಂತನು ಏನು ಮಾಡ್ತಾನೆ? ಕರುಣಾಮಯನು. ಅರೆ ತೀರ್ಸೋಣ, ಇವ್ರ ಬಾಧೆ ಹಿಂಗಿದೆಯೇ, ತೀರ್ಸೋಣ ನಮ್ಮ ಮಗು ಅಂತ ಅದನ್ನೇನು ಮಾಡ್ತಾನೆ ಅಂದರೆ, ತೀರ್ಸೋಕ್ಕೋಗಿ ಅದನ್ನು ಬಿಸಿ ಇಕ್ಬಿಡ್ತಾನೆ ಪಾಪ. ಆ ಬಿಸಿನ ಕೂಲ್ ಡೌನ್ ಮಾಡ್ಕೊಂಡಾಕ ಹಿಮಾಲಯ ಪರ್ವತದಲ್ಲಿ ಇಂಥ ಹೊಂಚಿರೋ ಜಾಗದಲ್ಲಿ ಹೋಗಿ ತಪಸ್ಸು ಮಾಡ್ತಾನೆ. ಅರ್ಥ ಆಯ್ತಾ? ಚೆನ್ನಾಗಿದೆಯಾ ನನ್ನ ಸ್ಟೋರಿ? ನಮಗೆ ತಮಾಸಾಗಿರ್ಬೋದು, ನಿಜಾಂಶ ಇದೆಯೇ. ನಮ್ಮ ಪ್ರಾರಬ್ಧನ ನಾವೇ ಅನುಭವಿಸ್ಬೇಕು, ಯಾರಿಗೂ ತಪ್ಪಿದ್ದಿಲ್ಲ. ನೋಡಿ, ಇಲ್ಲೇನೇನೋ ಮಿಷಿನ್ಗಳು ವರ್ಕ್ ಮಾಡ್ತಾ ಇದೆ. ಎಲ್ಲ ಕೆಲಸಗಳು ಇಲ್ಲಿ ಮಾಡ್ತಾರೆ, ಟಕ ಅಂತ. ನಮ್ಮ ದೇಶ ಥರ ಅಲ್ಲ ಇದು. ನಮ್ಮ ದೇಶದಲ್ಲಿ ಎಂಥ ಅಪಾರ್ಟ್ಮೆಂಟ್ ಆಗಲಿ, ಏನಾನ ಒಂದು ಪ್ರಾಬ್ಲಮ್ ಬಂದರೆ ಕಂಪ್ಲೇಂಟ್ ಮಾಡಿ ಆಮ್ಯಾಕೆ ಅವ್ರು ಕಾಸು ಕೊಟ್ಟು ಬಂದು ಅವರು ನೋಡಿ ಮಾಡ್ತಾರೆ. ನೋಡಿ, ಇಲ್ಲಿ ಐಸ್ನ ಈ ಗ್ರೌಂಡಲ್ಲಿ ತಳ್ಳಿ ಎತ್ಕೊಂಡು ಬಂದು ಇಲ್ಲಿ ಡಂಪ್ ಮಾಡಿದ್ದಾರೆ. ನೋಡಿದ್ರಾ? ಇದೆಲ್ಲ ಐಸೇನಪ್ಪ. ನೋಡಪ್ಪ, ಐಸು ಅಡ್ಡೆನೇ ಇದೆ. ಇದು ಇಲ್ಲಿ ಒಂದು ವಿಚಿತ್ರ, ಅಮೋಘ, ಅದ್ಭುತ. ನನ್ನ ಚಾನಲ್ನ, ನನ್ನ ಮಾತುಗಳನ್ನ ಕೇಳೋರು ಇಷ್ಟಪಟ್ಟರೆ
ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇಷ್ಟ ಇಲ್ಲ ಅಂದ್ರೇನು ಎಲ್ಲೇನೋ ಹೋಗಲಿ ಅಂತ ಒಂದು ಲೈಕ್ ಮಾಡಿಬಿಡಿ. ನಿಮ್ಮ ಸಪೋರ್ಟ್ ಬೇಕು.